ನನಗೆ 2 ವರ್ಷ ಒಂದೇ ಒಂದು ಸಮಸ್ಯೆ ಇಲ್ಲದಂಗೆ ಇಲಾಖೆನ ರನ್ ಮಾಡಿದೀವಿ ಅಂದ್ರೆ ಈ ವರ್ಷ ಯಾಕೆ ಇದೇ ಟೀಮ್, ಇದೇ ಅಧಿಕಾರಿಗಳು, ಇದೇ ಮಂತ್ರಿ, ಇದೇ ಮುಖ್ಯಮಂತ್ರಿ, ಇವತ್ತು ಮಾತ್ರ ಯಾಕೆ ಸಮಸ್ಯೆ ಬರುತ್ತೆ? ಶಾರ್ಟೇಜ್ ಆಫ್ ಸಪ್ಲೈ ಇದೆ, ಸ್ವಲ್ಪ ಏರಿಯಾ ಜಾಸ್ತಿ ಆಗಿದೆ. ಇಷ್ಟೆಲ್ಲ ಆದ್ರ ಮಧ್ಯದಲ್ಲಿ ತಾವುಗಳು ಯಾರಾದ್ರೂ ಈ ಸನ್ನಿವೇಶ ಇದೆ ಅಂತ ನಾನೇನು ಯಾರು ವೈಯಕ್ತಿಕವಾಗಿ ನಿಮ್ಮ ಜೊತೆ ಜಗಳಾಡಿ ಕುಸ್ತಿ ಆಡಿ ನಾವು ಮಾತಾಡದೇ ಇರೋರಲ್ಲ. ಏನು ನಡೀತಾ ಇದೆ ಅಂತ ತಿಳ್ಕೊಂಡಿದ್ರು ನೀವು ಒಂದು ಸ್ವಲ್ಪ ಕೇಂದ್ರಕ್ಕೆ ಮಾತಾಡ್ಬೋದಾಯ್ತು. ನಾನು ನನ್ನ ಜವಾಬ್ದಾರಿಯಿಂದ ಕೇಂದ್ರದ ಮಂತ್ರಿಗಳಿಗೆ ಲೆಟರ್ ಬರೆದಿದ್ದೀನಿ. ಸೊ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ 1 ತಿಂಗಳಲ್ಲಿ ಭೇಟಿ ಮಾಡಿ ನಾನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ನಡ್ಡಾ ಅವ್ರಿಗೆ ಟೈಮ್ ಕೇಳಿದೆ, ಮೊನ್ನೆ ಬೆಂಗಳೂರಿಗೆ ಬಂದಾಗ ನೀವು ಏರ್ಪೋರ್ಟಲ್ಲಿ 5 ನಿಮಿಷ ಕೊಟ್ಟರು ನಾನು ಅಲ್ಲಿ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಕೊಡಲಿಲ್ಲ. 6, 8ನೇ ತಾರೀಕು ಬರ್ತೀನಿ ಡೆಲ್ಲಿ ಕೊಡಿ ಅಂತ ಕೇಳಿದೆ, ಅವ್ರಿಗೇನೋ ಬಿಜಿ ಇತ್ತು, ಏನೋ ಕೊಡಲಿಲ್ಲ. ಯಾವ್ಯಾವುದನ್ನ ನಾವು ರೈತರ ವಿಚಾರದಲ್ಲಿ ಸ್ಪಂದಿಸಲಿಕ್ಕೆ ಸಾಧ್ಯನೋ, ಏನೆಲ್ಲ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯನೋ ಎಲ್ಲ ಕೆಲಸವನ್ನ ನಾವು ಮಾಡಿದ್ದೀವಿ. ಜೊತೆಗೆ ಬರೀ 5 ಗ್ಯಾರಂಟಿ ಕೊಟ್ಟು ಕೂತ್ಕೊಂಡಿಲ್ಲ. ನಮ್ಮಲ್ಲಿ ನೀವು ಯಾವ್ದಾರ ತಾಲೂಕಿನಲ್ಲಿ ನೋಡಿ, ನಮ್ಮ ರೈತರ ಏನು ಸಂಪನ್ಮೂಲ ಕೊಡೋದಿದೆ, ಅದು ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಇನ್ಯಾವುದೇ ಮೆಕ್ಯಾನೈಸೇಷನ್ ಮೆಟೀರಿಯಲ್ ಇರ್ಬೋದು ಕೊಟ್ಟಿದೆ. ಕೇಂದ್ರ ಸರ್ಕಾರದ ಅನುದಾನವನ್ನ ಇಡೀ ರಾಷ್ಟ್ರದಲ್ಲಿ 2 ಅಥವಾ 3 ಉಪಯೋಗಿಸಿರುವಂಥದ್ದೇ ರಾಜ್ಯಗಳು ಹೆಚ್ಚು. ನಾನು 2 ವರ್ಷ 4 ಇನ್ಸ್ಟಾಲ್ಮೆಂಟ್ ಅನ್ನು ಉಪಯೋಗಿಸಿ ಸ್ಪ್ರಿಂಕ್ಲರ್ಗೆ 400 ಕೋಟಿ ಅಡಿಷನಲ್ ಆಗಿ ಕೇಂದ್ರ ಸರ್ಕಾರದಿಂದ ತಗೊಂಬಂದು ಸ್ಪ್ರಿಂಕ್ಲರ್ ಕೊಟ್ಟಿದೆ. 4 ಇನ್ಸ್ಟಾಲ್ಮೆಂಟ್ ಅನ್ನು ಕಳೆದ 2 ವರ್ಷ ಸಂಪೂರ್ಣವಾಗಿ ಎಕ್ಸ್ಪೆಂಡಿಚರ್ ಮಾಡಿದ್ವಿ. 1 ನಿಮಿಷ ಆಸಂತ ಹೇಳ್ತಿದ್ದಾರೆ ಕೊನೆಯಲ್ಲಿ. ಈ ಎಲ್ಲ ಥರದ ನಮಗೆ, ನಾನು ಒಬ್ಬ ಹಳ್ಳಿಯ ರೈತನ ಮಗನಾಗಿ ಒಂದು ಸಣ್ಣ ಹಳ್ಳಿಯಿಂದ ಬಂದಿರತಕ್ಕಂಥ ಇಂಥ ಅವಕಾಶ ಸಿಕ್ಕಿದಾಗ ನಾನು ನಿಮ್ಮಂಗೆ ಸಾಹುಕಾರ ಅಲ್ಲಪ್ಪ, ಅಥವಾ ಸಿಟಿನಲ್ಲಿ ಬೆಂಗಳೂರಿನಲ್ಲಿ ಬೆಳೆದವನಲ್ಲಪ್ಪ. ನಾನು ಅವ್ರ ಥರ ಹೊಲದಲ್ಲಿ ನಾನು ಡಿಪ್ಲೊಮಾ ಮುಗಿಸಿ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋವರೆಗೂ ಬೆಳಗ್ಗೆ ಎದ್ದು ಗಾಣದಿಂದ ಹೋಗ್ತಿದ್ದೆ, ನೇಗ್ಲಿಡ್ಕೊಂಡು ಹೊಲದ ಹತ್ರ ಹೋಯ್ತಿದ್ದೆ. ನನಗೆ ಪೂರ್ಣ ಪ್ರಮಾಣದಲ್ಲಿ ಹಳ್ಳಿಯ ವಾತಾವರಣದಲ್ಲಿ ಬೆಳೆದನು. ಈ ಅವಕಾಶ ಸಿಕ್ಕಿದಾಗ ಅಶೋಕ್ ಹೇಳೋರು ಯಾವಾಗಲೂ, ನೀನು ಹೆಲ್ತ್ ಮಾಡಿದೆ, ನೀನು ಟ್ರಾನ್ಸ್ಪೋರ್ಟ್ ಮಾಡಿದೆ, ನಾನು ಅದನ್ನು ಮಾಡಿದೆ ಅಂತ. ಈಗ ಅವರು ದೊಡ್ಡವರಾದರು, ನಾನು ಹಂಗೆ ಚಿಕ್ಕವನಾಗೆ ಉಳಿದಿದ್ದೀನಿ. ಅಲ್ಲಲ್ಲ, ಚಿಕ್ಕವನಾಗೆ ಉಳಿದಿದ್ದೀನಿ. ನಾನು ಈ ಜಾಬ್ ಬರ್ಲಿಲ್ಲಲ್ಲ, ನೀನು ನಾನು ಕರೆದೆ ಬಂದಿದ್ರೆ ಡೆಪ್ಟಿ ಸಿಎಂ ಮಾಡ್ತೀನಿ ಹೇಳಿದ್ರಪ್ಪ ನೀವು, ಅವ್ರು ಬರ್ಲಿಲ್ಲ. ಆಯ್ತು. ನಾನು ಈ ಇಲಾಖೆ ಬಹುಶಃ ನನಗೆ ಅತ್ಯಂತ ಇಷ್ಟಪಟ್ಟು ಪ್ರೀತಿ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಕೂರ್ಸ್ಕೊಂಡು 24 ಗಂಟೆ 100% ಎಕ್ಸ್ಪೆಂಡಿಚರ್ ಮಾಡಿ, ಸೊ ನಮ್ಮ ಮುಖ್ಯಮಂತ್ರಿಯರ ಹತ್ರ ಒಪ್ಪಿಸಿ ಈ ಕೃಷಿ ಉಂಡನ 100 ತಾಲೂಕಿತ್ತು, 5 ವರ್ಷ ಮಾಡಿರಲಿಲ್ಲ. ಕಳೆದ 5 ವರ್ಷ 13ರಿಂದ 18 ಇದ್ದದ್ದ ನಾವು ಮತ್ತೆ ಎಕ್ಸ್ಟೆಂಡ್ ಮಾಡಿ 224 ಕ್ಷೇತ್ರಕ್ಕೂ ಕೃಷಿ ಉಂಡ ಕೊಡುವಂಥ ಕಾರ್ಯಕ್ರಮ ಕೊಟ್ಟು 50 ಲಕ್ಷ SC STಗೆ, 40 ಲಕ್ಷ ಜನರಲ್ಗೆ ಸಬ್ಸಿಡಿ ಇಡೀ ರಾಷ್ಟ್ರದಲ್ಲಿ, ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ ಹಾರ್ವೆಸ್ಟ್ ಇದಕ್ಕೆ 344 ಮಿಷನ್ ನಾವು ನಾರ್ತ್ ಇಂಡಿಯಾದಲ್ಲಿ ಕೊಟ್ಟಿದ್ದೀವಿ. ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ 4-5. ಇವತ್ತು ಲೇಬರ್ ಪ್ರಾಬ್ಲಮ್ಗೆ ಬೀದರ್ ಇರ್ಬೋದು, ಬೆಳಗಾಂ ಇರ್ಬೋದು, ಬಾಗಲಕೋಟೆ ಇರ್ಬೋದು 10 ಟನ್ನು ಜಾಸ್ತಿ ಬೆಳೀತಾರೆ ಆ ಮಿಷನ್ನಲ್ಲಿ ಕಟ್ ಮಾಡೋದ್ರಿಂದ. ಲೇಬರ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಈ ಎಲ್ಲ ಮೆಕ್ಯಾನೈಸೇಷನಲ್ಲೂ 1,000 ಕೋಟಿ ಸಬ್ಸಿಡಿನ ಸಹಾಯಧನನ ರೈತರಿಗೆ ನಮ್ಮ ಇಲಾಖೆಯಿಂದ ಇಶ್ಯೂ ಮಾಡ್ತಾ ಇದ್ದೀವಿ. ನಾನು ನಮ್ಮ ಈ ಈಸಾಪ್ ಅಂತೇಳಿ ಒಂದು ರೋಗನ ಯಾರು ಒಂದು ಹಾಪನ್ನ ಕಂಡುಹಿಡಿದಿದ್ದೀವಿ. ಆ ಹಿಡ್ದತ್ರ ಹೋಗಿ ಒಂದು ಫೋಟೋ ತೆಗೆದ್ರೆ ಅದು ಯಾವ ಡಿಸೀಸು, ಯಾವ ಮೆಡಿಸಿನ್ ಹಾಕಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಯೂನಿವರ್ಸಿಟಿನ ಹೆಚ್ಚು ರೈತರ ಹತ್ರ ಇರಬೇಕು ಅನ್ನೋ ಇದನ್ನು ನಮ್ಮ ಮುಖ್ಯಮಂತ್ರಿಗಳು, ನಾನು ಸದಾ ಅವರಿಗೆ ಹೇಳ್ತಕ್ಕಂಥದ್ದನ್ನು ನಾವು ಕೆಲಸ ಮಾಡಿದ್ದೀವಿ. ನಮ್ಮ ಕೈಲಿ ಏನೇನು ಮಾಡ್ಲಿಕ್ಕಾಗುತ್ತೋ ನೀವು ಯಾರು ಹೇಳಿ, ರೈತರು ಹೇಳಿ. ಸೊ ಪ್ರೋಗ್ರೆಸಿವ್ ರೈತರ ಹತ್ರ 100 ಜನ ರೈತರ ಹತ್ರ ಮನೆಗೆ ಹೋಗಿ ಮಾತಾಡಿದ್ದೀನಿ ನಾನು. ಅವರಿಂದ ಯಾವ್ಯಾವ ರೀತಿ ಸಲಹೆ ಬರುತ್ತೆ ಅದನ್ನೆಲ್ಲ ವಿಡಿಯೋ ಮೂಲಕ ಹಾಕಿ ಎಲ್ಲ ರೈತರಿಗೂ ತಿಳಿಸಿದ್ದೀವಿ. ಇವತ್ತು ಮೊನ್ನೆ ನಾವು ಕೆಫೆಕ್ ಮೂಲಕ 15 ಲಕ್ಷ ಸಬ್ಸಿಡಿ ಎಲ್ಲ ರಾಷ್ಟ್ರಕ್ಕೆ ಕೇಂದ್ರ ಸರ್ಕಾರದಿಂದ 60-40 ಕೊಡ್ತಾರೆ. ನಾವು 5 ಲಕ್ಷ ಹೆಚ್ಚು ಸಬ್ಸಿಡಿ ಕೊಟ್ಟು 9 ಲಕ್ಷ ನಾವು ಕೊಟ್ಟಿದ್ದೀವಿ. 5 ಲಕ್ಷ ಕೇಂದ್ರ ಸರ್ಕಾರ, 15 ಲಕ್ಷ 200 ಕೋಟಿ ವಿಶೇಷವಾಗಿ ಇಟ್ಟಿದ್ದೀವಿ. 6,000 ಉದ್ಯಮಿಗಳಿಗೆ ನಾವು ಈ ಬಾರಿ ಸಹಾಯ ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ.